ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ನಮ್ಮೂರಲ್ಲಿ ಗಣಪತಿ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ನಮ್ಮೂರು ಸ್ಕೂಲ್ ಗ್ರೌಂಡು. ಇಲ್ಲೇ ನಾವು ಸ್ಕೂಲ್ ಒಳಗಡೆ ಗಣಪತಿನ ಕೂರಿಸ್ತೀವಿ. ನೋಡಿ, ಈ ಸಲ ನಮ್ಮೂರ ಗಣಪತಿ ದೋಣಿ ಮೇಲೆ ಕೂರ್ತಾ ಇದ್ದಾನೆ. ಸೊ ನಿಮ್ಮ ಅನಿಸಿಕೆ ಹೇಳಿ ನಮ್ಮೂರ ಗಣಪತಿ ಕೂರಿಸೋದ್ರ ಬಗ್ಗೆ. ನಮ್ಗಿದ್ರೆ ಒಂಥರ ಸಂತೋಷ. ನೋಡಿ, ಈಗ ತೋರಣ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ತಿದ್ದೀವಿ. ಎಲ್ರದ್ದು ಒಂದಾದರೆ ಒಂದೇ ಒಂದು. ನೋಡಿ, ಇದೇ ನೋಡಿ ನಮ್ಮೂರ ಗಣಪತಿ. ಶಾಲೆಯಲ್ಲಿ ಇಡೋದ್ರಿಂದ ಸ್ವಲ್ಪ ಚಿಕ್ಕ ಮೂರ್ತಿನೇ ಮಾಡ್ತೀವಿ ನಾವು. ಇದು ಆ್ಯಕ್ಚುಲಿ ಗಣಪತಿ ಹಬ್ಬದ ಹಿಂದಿನ ದಿನ. ನಾಳೆ ಈ ಗಣಪತಿನ ಕೂರಿಸಿ ಪೂಜೆ ಮಾಡ್ತೀವಿ. ನೋಡಿ, ಗಣೇಶ ಕೂರಿಸಿದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ. ದೋಣಿಯ ಮೇಲೆ ಕುಳಿತ ಗಣಪತಿ. ಶಾಲೆ ಒಳಗೆ ಗಣಪತಿ ಇಡೋದ್ರಿಂದ ಸ್ವಲ್ಪ ಸಿಂಪಲ್ ಆಗಿ ನಮ್ಮೂರಲ್ಲಿ ಡೆಕೋರೇಷನ್ ಮಾಡ್ತೀವಿ. ಇದು ನೋಡಿ, ನಾವೆಲ್ಲ ಓದಿದ ಶಾಲೆ ಇದು. ಇದರಲ್ಲೇ ನಾವೀಗ ಗಣಪತಿ ಕೂರಿಸೋದು. ಆ್ಯಕ್ಚುಲಿ ತುಂಬ ದಿನ ಇಡ್ಬೋದು, ಬಟ್ ಇಲ್ಲಿ ಶಾಲೆ ರಜಾ ಜಾಸ್ತಿ ದಿನ ಇರೋದಿಲ್ಲ. ಸೊ 2-3 ಡೇಸಲ್ಲಿ ಕ್ಲಿಯರ್ ಮಾಡಿಕೊಡ್ಬೇಕು ಶಾಲೆನ. ಅದಕ್ಕಾಗಿ ಸಿಂಪಲ್ ಆಗಿ ನಾವು ಡೆಕೋರೇಷನ್ ಮಾಡ್ತೀವಿ. ನಾವು ಈ ಸಲ ಆಚರಣೆ ಮಾಡ್ತಿರೋದು 13ನೇ ವರ್ಷದ ಗಣೇಶ ಚತುರ್ಥಿ. ಫಸ್ಟ್ ವರ್ಷದಿಂದನೂ ಶಾಲೆಯಲ್ಲೇ ಆಚರಣೆ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ನೆಕ್ಸ್ಟ್ ಇಯರಿಂದ ಹೊರಗಡೆ ಮಾಡ್ಬೋದು ಶಾಲೆಯಿಂದ. ಇದು ಈಗ ಗಣಪತಿ ಇಟ್ಟ 2ನೇ ದಿನದ ಪೂಜೆ. ಪೂಜೆ ಎಲ್ಲ ಮುಗಿದ್ಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ಇಲ್ಲಿಗೆ ಬಂದಿರೋರ್ದೆಲ್ಲ ಈಗ ಊಟ ಆಯ್ತು. ಈಗ ನಾವು ಹುಡುಗರೆಲ್ಲ ಊಟ ಮಾಡ್ತಾ ಇದ್ದೀವಿ. ನಿನ್ನ ಲಾಲಿ ಪುತ್ರನಾಗುವಂತ ನಾನು ಕುಂದು ಕೊರತೆ ಇಲ್ಲದಂತೆ ಆಗುತ್ತೆ. ಇದು ನಮ್ಮ ಗಣಪತಿ ಸಂಘದ ಅಕೌಂಟ್ಸ್. ಈ ತರ ಪಟ್ಟಿಲಿ ಫುಲ್ ಲೆಕ್ಕ ಎಲ್ಲ ಬರೆದಿಡ್ತಾರೆ. ಹಾಯ್ ಫ್ರೆಂಡ್ಸ್, ನೋಡಿ ಗಣಹೋಮ ಆಯಿತು. ಈಗ ನೆಕ್ಸ್ಟು ನಾಳೆ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇದೆ. ನಮ್ಮ ಹುಡುಗರೆಲ್ಲ ಇಲ್ಲಿ ನೈಟು ಇಲ್ಲೇ ಉಳಿತೀವಿ. ಈ ಥರ ಕಾರ್ಡ್ಸ್ ಎಲ್ಲ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಟೈಮ್ ಪಾಸ್ ಅನ್ನೋದಕ್ಕಿಂತ ಎಂಜಾಯ್ ಮಾಡ್ತೀವಿ ಫುಲ್ಲು. ಇದು 3ನೇ ದಿನ. ಈಗ ಗಣಪತಿ ವಿಸರ್ಜನೆ ಮಾಡೋ ದಿನ ಇದು. ಈಗ ನೆಕ್ಸ್ಟು ಗಣಪತಿ ಹಾಕಿರೋ ಐಟಮ್ಸ್ ಎಲ್ಲ ಸವಾಲ್ ಕರೀತಾರೆ, ಅಂದರೆ ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಅದಾದಮೇಲೆ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ನಡೆಯುತ್ತೆ. ಹಾಯ್ ಗೈಸ್, ಈಗ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೆರವೇರಲಿದೆ. ಎಂತ ಅನಿಸ್ತಿದೆ? ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದೀವಿ. ತುಂಬಾ 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 ಖುಷಿ ಆಗ್ತಿದೆ. ಖುಷಿ ಆಗ್ತಿದ್ಯಾ, ಬೇಜಾರಾಗ್ತಿದ್ಯಾ ಹೇಳಿ? ಶುರು ಹಚ್ಚಿ ಹೆಚ್ಚು ಗಿಲಿಗಿಲಿ. ವೈಬ್ ಸ್ಟಾರ್ಟ್ ಆಯ್ತು. ಓಕೆ ಬ್ರೋ, ನಿಮ್ಗೆ ಏನು ಅನಿಸ್ತಿದೆ? ನಾವು ಬೆಂಗಳೂರಿಂದ ಬಂದಿದ್ದಣ. ನಿಮ್ಗೆ ಏನು ಅನಿಸ್ತಿದೆ ಗಣಪತಿ ವಿಸರ್ಜನೆ? ವಿಡಿಯೋ ಮಾಡ್ತಾ ಇದ್ದೀರಾ ಇಲ್ಲ ಅನ್ನೋದೇ ಡೌಟ್ ಅನಿಸ್ತಿದೆ. ವಿಡಿಯೋ ಮಾಡ್ತಾ ಇದೀವಿ. ನಿಮ್ಗೆ ಏನು ಅನಿಸ್ತಿದೆ ಬ್ರೋ? ಒಳ್ಳೆ ಪರ್ಸನಲ್. ನಿಮ್ಗೆ ಎಂತ ಅನಿಸ್ತೈತಾ? ಬೆಂಗಳೂರು ಬಾಯ್ ಬ್ರೋ, ಒಂದೆರಡು ಮಾತಾಡಿ ಬ್ರೋ. ನಿಮ್ಗೆ ಏನು ಅನಿಸ್ತಿದೆ ಬ್ರೋ? ಮಾತಾಡಿ ಬ್ರೋ. ಏಯ್, ನೀನ್ ಮಾತಾಡೋ. ಮಸ್ತ್ ಆಗಿದೆ. ಥ್ಯಾಂಕ್ ಯು ಬ್ರೋ. JD ಬಾಸ್. ಬಾಯ್ಲಿ ಹೋಟೆಲ್ ಅದು. ಮಾತಾಡು. ಕುಣಿತ ಇವತ್ತು? ಹೇಳ್ರಿ. ಏನ್ರಿ ನಿಮ್ದು ಮೀಡಿಯಾ? ಮುಚ್ಚ್ರೋ, ಎಷ್ಟ್ರೋ ಮಾತಾಡ್ತೀರಾ?
ಒಂದೆರಡು ಮಾತಾಡು. ಗಣಪತಿ ಸಂಘ ಹೆಂಗ ಅನ್ಸ್ತೈತಿ ನಿಂಗೆ? ಸಂತೋಷ ಹಾ, ಒಳ್ಳೆ ಟಿ ಶರ್ಟ್ ಎಲ್ಲ ಹೆಂಗೈತಿ? ಮಸ್ತ್ ಐತಲ್ಲ. ನಿಂದೆ ಹವಾ, ಇನ್ಸ್ಟಾಗ್ರಾಮ್ ಯೂಟ್ಯೂಬಾಗೆಲ್ಲ ನಿಂದೆ ಹವಾ ನೋಡು. ಎಲ್ಲೋದ್ರು ನಿಂದೆ ಸುದ್ದಿ ಹೇಳ್ತಾರೆ. $850 ಒಂದು ಸವಾಲ್. 12,000 ನಮ್ಮ ಲೋಕೇಶ್ ಅವ್ರು ಕೊಟ್ಟರು. 12,000 ಪ್ರಸಾದ ಬಟ್ಲು, ಮಹಾಪ್ರಸಾದ ಪ್ರಸಾದ ಬಟ್ಲು. ಕೊನೆಯದಾಗಿ ಪ್ರಸಾದ ಬಟ್ಲು ಇದಾದ ನಂತರ ನಮ್ಮ ಗಣಪತಿಯನ್ನ ವಿಸರ್ಜನೆ ಮುಖಾಂತರ, ಮೆರವಣಿಗೆ ಮುಖಾಂತರ ನಾವು ವಿಸರ್ಜನೆ ಮಾಡುತ್ತೇವೆ. ಈಗ ಮೆರವಣಿಗೆ ಎಲ್ಲ ಮುಗಿಸಿ ಗಣಪತಿನ ನಮ್ಮೂರ ಹೊಳೆ ಹತ್ರ ತಗೊಂಡು ಬಂದಿದ್ದೀವಿ. ಮಂಗಳ ಮೂರ್ತಿ